ಸೊ ಫೈನಲಿ ನಾವು ಟಾಪ್ ಆಫ್ ಯುರೋಪಿಂದ ಕೆಳಗೆ ಇಳಿದ್ವಿ ಆ್ಯಂಡ್ ಇವಾಗ ಲೇಕ್ ಬ್ರಿನ್ಸ್ ಕಡೆ ಬಂದಿದ್ವಿ. ಆ ಕ್ರೂಸ್ ಏನಾದ್ರು ಸಿಗುತ್ತಾ ಅಂತ ನೋಡೋಣ ಅಂತ. ಬಟ್ ನಮಗೆ ಇಲ್ಲಿ ಸದ್ಯಕ್ಕೆ ಏನು ಕಾಣಿಸಲ್ಲ, ಬಟ್ ವ್ಯೂ ಅಂತೂ ತುಂಬ ಅಲ್ಟಿಮೇಟ್ ಆಗಿದೆ. ಸೊ ಹತ್ರ ಹೋಗಿ ನೋಡೋಣ. ಸೊ ಇದು ಲೇಕ್ ಬ್ರಿನ್ಸ್ ಅಂತ ಆ್ಯಂಡ್ ಈ ಥರ ಕಾಣಿಸಿದೆ. ವ್ಯೂ ಮಾತ್ರ ಸೂಪರ್ ಆಗಿದೆ ಅಲ್ಲ ಶೋ ಕಲರ್. ಸೊ ಬೋಟ್ ಕ್ರೂಸ್ ಆ್ಯಕ್ಚುಲಿ ಲಾಸ್ಟ್ ಕ್ರೂಸ್ ಇರೋದು 4:30ಗೆ. ಸೊ ಬೋಟ್ ಕ್ರೂಸ್ ಸಿಗಲಿಲ್ಲ. ಸೊ ಇವಾಗ ನಾವು ಯಶ್ರಾಜ್ ಸ್ಟ್ಯಾಚ್ಯೂ ಹತ್ರ ಹೋಗ್ತೀವಿ. ಸೊ ನೋಡೋಣ ಹೇಗಿದೆ ಅಂತ. ಸೊ ಇಲ್ಲ ಹಿಂದೆ ಕಾರ್ ಪಾರ್ಕ್ ಮಾಡಿ ಇವಾಗ ಸ್ಟ್ಯಾಚ್ಯೂ ನೋಡ್ಲಿಕ್ಕೆ ಹೋಗ್ತಾ ಇದೀವಿ. ಬಟ್ ನಮ್ಮ ಮೇಲೆಗಡೆ ಎಲ್ಲ ಕಡೆ ಪ್ಯಾರಾಗ್ಲೈಡಿಂಗ್ ಮಾಡ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ ಕಾಣಿಸ್ತಾ ಇದೆ ಎಲ್ಲೋ ಅಂತ. ಸೊ ಬೇಸಿಕಲಿ ಇದು ಕೆಸಿನೋ ಕುರ್ಶಾಲ್ ಆ್ಯಂಡ್ ಇಲ್ಲಿ ಯಶ್ರಾಜ್ ಸ್ಟ್ಯಾಚ್ಯೂ ಇದೆ ಆ್ಯಂಡ್ ಎಲ್ಲರೂ ಬಂದು ಇಲ್ಲಿ ಫೋಟೋ ತೊಗೋತಾ ಇದ್ದಾರೆ. ಬೇಸಿಕಲಿ ಅಂಬಾಸಿಡರ್ ಆಫ್ ಇಂಟರ್ಲಾಕನ್ ಅಂತ ಹೇಳಿದ್ದಾರೆ. ಸೊ ನೋಡ್ಬೋದು. ಸೊ ಫೈನಲಿ ಸ್ಟ್ಯಾಚ್ಯೂ ಹತ್ರ ಫೋಟೋ ತೆಗೆಸ್ಕೊಡ್ತಾ ಇದ್ದಾರೆ. ಆದಿತ್ಯ ಚೋಪ್ರಾ, ಉದಯ್ ಚೋಪ್ರಾ ಅಪ್ಪನ ಜೊತೆ ಫೋಟೋ ತೆಗೆಸ್ಕೊಡ್ತಾರೆ. ಯಾಕೆ ತೆಗೆಸ್ಕೊಂಡಿದ್ದೀವಿ ಅಂದರೆ ಈಸ್ ಅಂಬಾಸಿಡರ್ ಆಫ್ ಇಂಟರ್ಲಾಕನ್. ತುಂಬ ಇಲ್ಲಿ ಟೂರಿಸಂ ಇಂಪ್ರೂವ್ ಆಗಿದೆ. ಸ್ವಿಟ್ಜರ್ಲ್ಯಾಂಡ್ ಗೊತ್ತಿಲ್ಲ, ಬಟ್ ಇಂಟರ್ಲೇಕನ್ ಅಂತ ಅವನಿಂದ ಉದ್ಧಾರ ಆಗಿದೆ. ಬಿಕಾಸ್ ತುಂಬಾ ಇಂಡಿಯನ್ ರೆಸ್ಟೋರೆಂಟ್ಸ್ ಬಂದರೆ ತುಂಬಾ ಟೂರಿಸ್ಟ್ ಬರ್ತಾರೆ ಇಂಡಿಯನ್ಸ್. ಸೊ ಹಿಂದಿ ಬೋರ್ಡ್ಸ್ ಬೇರೆ ಇರುತ್ತೆ. ಡೆಫಿನೆಟ್ಲಿ ಬಂದರೆ ವಿಸಿಟ್ ಮಾಡಿ. ಸೊ ಫೈನಲಿ ನಾವು ಲಾಟನ್ಬಾಲ್ ಅಂತ ಊರಿಗೆ ಬಂದ್ವಿ ಆ್ಯಂಡ್ ಇಲ್ಲಿ ಫೇಮಸ್ ಏನಕ್ಕಂದ್ರೆ ಇಲ್ಲ ಊರು ವಾಟರ್ ಫಾಲ್ಸಿಗೆ. ಬಟ್ ವಾಟರ್ ಫಾಲ್ಸ್ ಯಾಕೋ ಕಮ್ಮಿ ಇದೆ, ತುಂಬ ಕಮ್ಮಿ ಇದೆ. ಇಲ್ಲೊಂದು ಕಾಣಿಸ್ತಾ ಇದೆ. ಇನ್ಫ್ಯಾಕ್ಟ್ ಈ ಮೌಂಟೇನ್ಸಿಂದ ಎಲ್ಲ ವಾಟರ್ ಫಾಲ್ಸ್ ಬರಬೇಕಾಗಿತ್ತು, ಬಟ್ ಇಲ್ಲೊಂದು ವಾಟರ್ ಫಾಲ್ಸ್ ಇದೆ. ಅಲ್ಲಿ ಮೇಲ್ಗಡೆ ಹೋಗೋದಕ್ಕೂ ವಾಕಿಂಗ್ ಪಾತ್ ಇದೆ. ಸೊ ಹೋಗೋಣ ಇವಾಗ ಅಲ್ಲಿಗೆ ಸದ್ಯಕ್ಕೆ. ಆ್ಯಂಡ್ ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ ಆ್ಯಂಡ್ 360 ವ್ಯೂ ನೋಡ್ಬೋದು ಲಾಟನ್ಬಾಲ್ ಊರದು. ತುಂಬ ಬ್ಯೂಟಿಫುಲ್ ಆಗಿದೆ ಮೌಂಟೇನ್ಸ್ ರೇಂಜ್. ಹೋಗೋಣ ಇವಾಗ ಸದ್ಯಕ್ಕೆ ಮೇಲೆ. ಟೈಮ್ ಆಲ್ಮೋಸ್ಟ್ ಇವಾಗ ಒಂದು 5-6 ಗಂಟೆ ಆಗಿರುತ್ತೆ. ಸೊ ಬೇಸಿಕಲಿ ಫಾಲ್ಸ್ ಇಲ್ಲಿದೆ ಆ್ಯಂಡ್ ಇಲ್ಲಿ ರೂಟ್ ಇದೆ. ಇವಾಗ ಹೀಗೆ ಹೋಗಿ ಮೇಲ್ಗಡೆ ಹತ್ತಿ ಅಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಆ್ಯಕ್ಚುಲಿ 72 ವಾಟರ್ ಫಾಲ್ಸ್ ಇರಬೇಕಾಗಿತ್ತು, ಬಟ್ ನಮಗೆ ಒಂದು ಕಾಣಿಸ್ತಾ ಇದೆ. ಸೊ ಸಿನಿಮಾ ಮುಂದೆ ಓಡ್ತಾ ಇದೆ. ಸೊ ಬೇಸಿಕಲಿ ಅಲ್ಲಿದ್ವಿ, ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ತನಕ ಬಂದ್ವಿ ಅಷ್ಟೇ. ಫಾಲ್ಸ್ ಇದೆ ಆ್ಯಂಡ್ ಇಲ್ಲಿ ಟರ್ನಲ್ ಮಾಡಿದ್ದಾರೆ ಒಳಗೆ ಹೋಗಲಿಕ್ಕೆ. ಸೊ ಈಗ ಹೋಗ್ತಾ ಇದ್ದೀವಿ. ಸೊ ಫೈನಲ್ ಇವಾಗ ನಡ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ, ಬಟ್ ತುಂಬ ಜನ ಇದ್ದಾರೆ. ಸೊ ರೋಡು ನ್ಯಾರೋ ಇದೆ ಆ್ಯಂಡ್ ಇದೆಲ್ಲ ಫೈನಲ್ ಲೊಕೇಶನ್. ಸೊ ಇದು ಫೈನಲ್ ಲೊಕೇಶನ್. ಸೊ ಬೇಸಿಕಲಿ ನಾವು ಇವಾಗ ಫಾಲ್ಸಿನ ಹಿಂದ್ಗಡೆ ಇದ್ದೀವಿ ಆ್ಯಂಡ್ ನೋಡ್ಬೋದು ಅಲ್ಲಿ ಮುಂದೆ ಫಾಲ್ಸ್ ಬೀಳ್ತದೆ ಆ್ಯಂಡ್ ವ್ಯೂ ಈ ಥರ ಇದೆ. ಸೊ ಆಲ್ಮೋಸ್ಟ್ ಇದು ಟ್ರೆಕ್ ಒಂದು 15 ಮಿನಿಟ್ಸ್ ಇತ್ತು ಅಲ್ವಾ, ಬಟ್ ನೀರು ಫುಲ್ ಇಲ್ಲ. ಇದು ವಾಟರ್ ಫಾಲ್ಸ್ ಫುಲ್ಲು ಇದ್ದಾಗ ಕಪ್ಪು ಹೊಳೆ ಇದು, ನೀಲಿ ಹೊಳೆ ಅಲ್ಲ ಕಪ್ಪು ಹೊಳೆ ಇದೆ. ಸೊ ಫೈನಲಿ ಮೇಲೆ ಫಾಲ್ಸ್ ಹತ್ರ ನಿಲ್ಲೋದಕ್ಕೆ ಜಾಗ ಇರಲಿಲ್ಲ, ಅದಕ್ಕಾಗಿ ಇಮಿಡಿಯೇಟ್ ಬಂದ್ವಿ. ನನ್ನ ಕೈಯಲ್ಲಿ ಸಿಂಬಾ ಇದ್ದ ಹತ್ಕೊಂಡು ಹೋಗುವಾಗ. ಸೊ ಬೇಗನೆ ವಾಪಸ್ ಬಂದ್ವಿ. ಬಟ್ ವ್ಯೂ ತುಂಬಾ ಚೆನ್ನಾಗಿದೆ. ನೀರು ಜಾಸ್ತಿ ಇದ್ದರೆ ಇನ್ನೂ ಬ್ಯೂಟಿಫುಲ್ ಆಗಿರ್ತಿತ್ತು, ಬಟ್ ಅದರ್ವೈಸ್ ಆಲ್ಸೋ ದ ವ್ಯೂ ಫ್ರಮ್ ದ ವಾಟರ್ಫಾಲ್ ಈಸ್ ಅಮೇಝಿಂಗ್. ಸೊ ಆಲ್ಮೋಸ್ಟ್ ಆಯಿತು. ನಾವು ಇವಾಗ ಮೇಲ್ಗಡೆಯಿಂದ ಹೋಗಿ ಕೆಳಗಡೆ ಬಂದ್ವಿ ಆ್ಯಂಡ್ ಇದು ಹೇಳಬೇಕಾದ್ರೆ ಫಾಲ್ಸ್ 300 ಮೀಟ್ರಿಂದ ಹೈಟಿಂದ ಬೀಳುತ್ತಂತೆ. ಅದು ಬಿಟ್ಟರೆ ಇಲ್ಲಿ ವ್ಯೂಸ್ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಫ್ರೀ ಆಫ್ ಕಾಸ್ಟ್, ಎಂಟ್ರಿ ಫೀಸ್ ಏನಿಲ್ಲ. ಸೊ ಆರಾಮಾಗಿ ಬಂದು ಟೈಮ್ ಪಾಸ್ ಮಾಡ್ಕೋಬೋದು ಆ್ಯಂಡ್ ಅಷ್ಟೇ. ಸೊ ಇವತ್ತಿನ ದಿನ ನಾವು ಇಲ್ಲೇ ಎಂಡ್ ಮಾಡ್ತಾಯಿದ್ದೀವಿ ಮೋಸ್ಟ್ಲಿ ಆ್ಯಂಡ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋತೀವಿ. ಲೆಟ್ಸ್ ಗೋ ಹೋಮ್. ಹೋಗುವ ಮನೆಗೆ.